ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೋಟೋ ವ್ಲಾಗಿಂಗ್ ಸೆಟಪ್ ಹೇಗೆ ಮಾಡೋದು ಈ ಹೆಲ್ಮೆಟಿಗೆ, ಹಾಗೆ ನನ್ನ ವ್ಲಾಗಿಂಗ್ ಸೆಟಪ್ ಹೇಗಿದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಏನು ಈಸಿಯಾಗಿ ರಿಮೂವಬಲ್ ಇರುತ್ತೆ ಇದನ್ನು ಈ ಕ್ಲಿಪ್ಪನ್ನು ಇಲ್ಲಿ ಹಾಕಿ ನೀವು ಆ್ಯಕ್ಷನ್ ಕ್ಯಾಮ್ರಾನ ಹಾಕೋಬೋದು. ನಿಮ್ಮ ಹತ್ರ ಯಾವುದು ಗೋಪ್ರೋ Insta360 ಹಾಕೋದಿದ್ರೆ ಈ ಥರ ಒಂದು ಕನೆಕ್ಟರ್ ಬೇಕಾಗುತ್ತೆ. ಸೊ ಈಗ ಆ್ಯಕ್ಚುಲಿ ಹೆಲ್ಮೆಟಿಗೆ ನಾನು ಕಂಪ್ಲೀಟ್ ಮೋಟೋ ವ್ಲಾಗ್ ಸೆಟಪ್ಪನ್ನು ಮಾಡಿದ್ದೀನಿ. ನೋಡ್ಬೋದು Insta360 ಕ್ಯಾಮ್ರಾನ ಫಿಟ್ ಮಾಡಿದ್ದೀನಿ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಸೊ ಇವತ್ತು ನಾನು ಒಂದು ಸ್ಪೆಷಲ್ ವೀಡಿಯೋದೊಂದಿಗೆ ಬರ್ತಾಯಿದ್ದೀನಿ. ಏನಂದರೆ ಆ್ಯಕ್ಚುಲಿ ಮೊನ್ನೆ ನೀವು ನಾನು ಹೆಲ್ಮೆಟನ್ನು ಪರ್ಚೇಸ್ ಮಾಡಿದ ವೀಡಿಯೋನ ನೋಡಿರ್ತೀರ. ಅದಾದ ನಂತರ ನಾನು ಈಗ ಮೋಟೋ ವ್ಲಾಗಿಂಗ್ ಸೆಟಪ್ ಹೇಗೆ ಮಾಡೋದು ಈ ಹೆಲ್ಮೆಟಿಗೆ, ಹಾಗೆ ನನ್ನ ವ್ಲಾಗಿಂಗ್ ಸೆಟಪ್ ಹೇಗಿದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮೊದಲು ಇದು ಆಬ್ವಿಯಸ್ಲಿ ಮೊನ್ನೆ ಪರ್ಚೇಸ್ ಮಾಡಿರೋಂಥ ಎಕ್ಸ್ ಆರ್ ಅಪೆಕ್ಸ್ ಅವ್ರದ್ದು ಹೆಲ್ಮೆಟು. ಹಾಗೆ ನನ್ನ ಜೊತೆ ಒಂದು ಜೆ ಮೌಂಟ್ ತರಿಸಿದ್ದೀನಿ, ಅಮೆಝಾನಿಂದ ತರಿಸಿರೋದು ಇದು. ಇದರಲ್ಲಿ ಏನೇನಿದೆ ಅಂತ ನೋಡೋದಾದರೆ ಸೊ ಇದೊಂದು ಜೆ ಮೌಂಟು. ಹಾಗೆ ಇದು ಆ್ಯಕ್ಚುಲಿ ಇದು ನನ್ನ ಹತ್ರ ಇರೋ ಒಂದು 3M ಎಕ್ಸ್ಟ್ರಾ ಗಮ್ ಟೇಪು. ಆನಂತರ ನಿಮ್ಮ ಆ್ಯಕ್ಷನ್ ಕ್ಯಾಮ್ರಾವನ್ನು ಹೆಲ್ಮೆಟಿಗೆ ಮೌಂಟ್ ಮಾಡೋದಕ್ಕೆ ಒಂದು ಕ್ಲಿಪ್ಪನ್ನು ಕೊಟ್ಟಿರ್ತಾರೆ. ಸೊ ಏನಂದರೆ ಆ್ಯಕ್ಚುಲಿ ಈ ಜೆ ಮೌಂಟ್ ಏನು ಕಾಣ್ತಾ ಇದೆ ಅಲ್ಲ ನೋಡಿ, ಹಿಂದ್ಗಡೆ ನಿಮಗೆ 3M ಗಮ್ ಇರುತ್ತೆ, ಹಾಗೆ ಇಲ್ಲಿ ಕ್ಲಿಪ್ ಹಾಕೋ ಥರ ಇರುತ್ತೆ. ಸೊ ಏನಂದರೆ ಇದನ್ನು ನಾವು ನೀಟಾಗಿ ಹೆಲ್ಮೆಟ್ ಎದುರುಗಡೆ ಇದನ್ನು ಕರೆಕ್ಟಾಗಿ ನಾವು ಅಂಟಿಸ್ಬೇಕಾಗತ್ತೆ. ಬಟ್ ಸ್ವಲ್ಪ ಗ್ಯಾಪ್ ಇರುತ್ತೆ. ಗ್ಯಾಪ್ ಇದ್ದರೂ ಕೂಡ ನನ್ನ ಹತ್ರ ಎಕ್ಸ್ಟ್ರಾ 3M ಗಮ್ ಟೇಪ್ ಇದೆ. ಒಂದು ಸಲ ಇದು ನೀಟಾಗಿ ಇದು ಹೆಲ್ಮೆಟಿಗೆ ಕೂತ್ಕೊಂಡ್ಮೇಲೆ ನಾನು ಎಲ್ಲಿ ಗ್ಯಾಪ್ ಇದೆಯೋ ಅಲ್ಲಿ ಮತ್ತೆ 3Mನ್ನು ಹಾಕಿ ಅಟ್ಯಾಚ್ ಮಾಡ್ತೀನಿ. ಗಮ್ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಡಬೇಕಾಗತ್ತೆ. ಜೆ ಮೌಂಟನ್ನು ಹೆಲ್ಮೆಟಿಗೆ ಫಿಟ್ ಮಾಡ್ತೀನಿ. ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಾನು ಕರೆಕ್ಟಾಗಿ ಜೆ ಮೌಂಟನ್ನು 3M ಗಮ್ ಇರುತ್ತೆ ಅದಕ್ಕೆ, ಅದನ್ನು ಹೆಲ್ಮೆಟಿಗೆ ಅಂಟಿಸಿದ್ದೀನಿ. ಸೊ ನೆಕ್ಸ್ಟು ಈ ಕ್ಲಿಪ್ ಇದೆ ಅಲ್ಲ, ಅದನ್ನು ಇಲ್ಲಿ ಹಾಕಿ, ಅಂದರೆ ಇದಕ್ಕೆ ಏನು ಈಸಿಯಾಗಿ ರಿಮೂವಬಲ್ ಇರುತ್ತೆ ಇದನ್ನು ಈ ಕ್ಲಿಪ್ಪನ್ನು ಇಲ್ಲಿ ಹಾಕಿ ನೀವು ಆ್ಯಕ್ಷನ್ ಕ್ಯಾಮ್ರಾನ ಹಾಕೋಬೋದು. ನಿಮ್ಮ ಹತ್ರ ಯಾವುದು ಗೋಪ್ರೋ ಸೊ DJI ಆ್ಯಕ್ಷನ್ ಕ್ಯಾಮ್ರಾ ಇದ್ದರೆ DJI ಆ್ಯಕ್ಷನ್ ಕ್ಯಾಮ್ರಾನ ಹಾಕೋಬೋದು. ಬಟ್ ನೀವು Insta360 ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ಹಾಕೋಬೋದು. ಬಟ್ ಅದಕ್ಕೆ ಇನ್ನೊಂದು ಟ್ವಿಸ್ಟ್ ಇದೆ. ಏನಂದರೆ ನಿಮಗೆ ಆನ್ಲೈನಲ್ಲಿ ಜೆ ಮೌಂಟ್ ಜೊತೆ ಇದು ಕ್ಲಿಪ್ ಒಂದು ಬರುತ್ತೆ ನೋಡಿ, ಈ ಥರ ಕ್ಲಿಪ್ ಒಂದು ಬರುತ್ತೆ. ಬಟ್ Insta360 ಹಾಕೋದಿದ್ರೆ ಈ ಥರ ಒಂದು ಕನೆಕ್ಟ್ರ್ ಬೇಕಾಗುತ್ತೆ. ಸೊ ಈ ಕನೆಕ್ಟ್ರು ನೀವು ಸಪ್ರೇಟಾಗಿ ಆರ್ಡ್ರ್ ಹಾಕಬೇಕು, ಅಥವಾ ನೀವು Insta360 ಕ್ಯಾಮ್ರಾ ಆ್ಯಕ್ಸಸರೀಸ್ ಏನು ಆರ್ಡ್ರ್ ಹಾಕ್ತಿರಲ್ಲ ಆವಾಗ ಬೇಕಾದರೆ ಅದರ ಜೊತೆಗೆ ನೀವು ಇದನ್ನು ಆರ್ಡ್ರ್ ಹಾಕ್ಕೊಳ್ಳಿ. ಸೊ ಇದಿಷ್ಟು ಏನೋ ಮೌಂಟ್ ಮತ್ತು ಸೆಟಪ್. ಸೊ ಬಟ್ ನೀವು ಮೈಕ್ ಹೇಗೆ ಯೂಸ್ ಮಾಡ್ತೀರಾ, ಹೇಗೆ ವಾಯ್ಸ್ ಕ್ಯಾಪ್ಚರ್ ಆಗುತ್ತೆ ಅಂತ ಅಂದರೆ, ನಾನು ಹಳೆ ಹೆಲ್ಮೆಟ್ ಯೂಸ್ ಮಾಡ್ತಾ, ಏನು ನಮ್ಮದು ಓಲ್ಡ್ ಹೆಲ್ಮೆಟ್ ಇತ್ತಲ್ಲ ಅದು ಯೂಸ್ ಮಾಡ್ತಾ ನಾನು ನಾರ್ಮಲಾಗಿ ಮವಾನ ಅವರದ್ದು ವೈರ್ಡ್ ಮೈಕ್ ಬರುತ್ತೆ. ಹಾಗೆ ಅದಕ್ಕೆ ಒಂದು Insta360 ಅವರದ್ದೇ ಒಂದು ಕನೆಕ್ಟರ್ ಬರುತ್ತೆ. ಸ್ಪೆಸಿಫಿಕಲಿ ನೀವು Insta360ನ ಯೂಸ್ ಮಾಡ್ತಾಯಿದ್ರೆ ಸೊ ಆ ಕನೆಕ್ಟ್ರ್ ಜೊತೆ ಮವಾನ ಅವರದ್ದು ವೈರ್ಡ್ ಮೈಕನ್ನು ಯೂಸ್ ಮಾಡ್ಬೋದು. ಬಟ್ ಇಲ್ಲಿ ನಾನು ವೈರ್ಡ್ ಮೈಕ್ ಯೂಸ್ ಮಾಡ್ತಾ ಇಲ್ಲ. ಯಾಕೆಂದರೆ ನಾನು Insta360 ಅವರದ್ದೇ ಮೈಕನ್ನು ತರಿಸಿದ್ದೀನಿ. ಸೊ ಅದರದ್ದು ಫುಲ್ ರಿವ್ಯೂ ನನ್ನದು ಯೂಟ್ಯೂಬ್ ಚಾನಲಲ್ಲಿದೆ. ಸೊ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಟ್ ಅದೇ ಹೇಳಿದ್ನಲ್ಲ, ನಾನು ವೈರ್ಡ್ ಮೈಕ್ ಯೂಸ್ ಮಾಡ್ತಾ ಇಲ್ಲ. ಈಗ ನಾರ್ಮಲಾಗಿ ಬ್ಲೂಟೂತ್ ಕನೆಕ್ಟೆಡ್ ಮೈಕ್ ಇದೆ, ಅದನ್ನು ಯೂಸ್ ಮಾಡ್ತೀನಿ. ಸೊ ಅದನ್ನು ಇನ್ಸೈಡ್ ಹೆಲ್ಮೆಟ್ ಇಟ್ಕೋಬೋದು ನಾವು. ಅದಕ್ಕೆ ಮ್ಯಾಗ್ನೆಟಿಕ್ ಇರೋದ್ರಿಂದ ನೀವು ಇನ್ಸೈಡ್ ಹೆಲ್ಮೆಟು ನಿಮಗೆ ಎಲ್ಲಿ ಸ್ಪೆಸಿಫಿಕ್ ಆಗಿ ಕರೆಕ್ಟಾಗಿ ವಾಯ್ಸ್ ಕ್ಯಾಪ್ಚರ್ ಆಗುತ್ತೋ ಸೊ ಆ ಪ್ಲೇಸಲ್ಲಿ ನೀವು ಮೈಕನ್ನು ಇಟ್ಕೋಬೋದು. ಇದಿಷ್ಟು ಮೋಟೋ ವ್ಲಾಗಿಂಗ್ ಸೆಟಪ್ ಆಗಿದೆ. ಹಾಗೆ ಇದನ್ನು ಫಿಟ್ ಮಾಡಿದ್ರೆ ಹೇಗೆ ಕಾಣಿಸುತ್ತೆ, ಅಂದರೆ ಆ್ಯಕ್ಷನ್ ಕ್ಯಾಮ್ರಾವನ್ನು ಫಿಟ್ ಮಾಡಿದ್ರೆ ಹೆಲ್ಮೆಟ್ ಹೇಗೆ ಕಾಣುತ್ತೆ ಅಂತ ನಾನು ನಿಮಗೆ ಈಗ ತೋರಿಸ್ತೀನಿ. ಯಾಕೆಂದರೆ ನಾನು ಈಗ Insta360 ರೆಕಾರ್ಡ್ ಮಾಡ್ತಾ ಇರೋದು. ಸೊ ಈಗ ನಾನು ಮೊಬೈಲಲ್ಲಿ ವೀಡಿಯೋ ರೆಕಾರ್ಡ್ ಮಾಡಿ ನಿಮಗೆ ತೋರಿಸ್ತೀನಿ Insta360 ಆಫ್ ಮಾಡ್ಕೊಂಡು. ನೀವು ವಿತೌಟ್ ಕ್ಯಾಮ್ರಾ ಫಿಟ್ ಮಾಡಿದಾಗ ಹೆಲ್ಮೆಟ್ ಹೇಗೆ ಕಾಣುತ್ತೆ ನೋಡೋದಿದ್ರೆ ನೋಡಿ, ಹೀಗೆ ಕಾಣುತ್ತೆ. ಸೊ ಇಲ್ಲಿ ಥ್ರೆಡ್ ಕಾಣ್ತಾ ಇದೆ ಅಲ್ಲ ನಿಮಗೆ, ಈ ಥ್ರೆಡ್ಡಿಗೆ Insta360ನ ಫಿಟ್ ಮಾಡ್ಕೋಬೇಕಾಗತ್ತೆ. ನೀವು ಹಾಗೆ ಏನಾದರೂ ಗೋಪ್ರೋ ಅಥವಾ DJI ಆ್ಯಕ್ಷನ್ ಕ್ಯಾಮ್ರಾ ಬಳಸ್ತೀರಾ ಅಂದರೆ ಸೊ ಇಲ್ಲಿ ಈ ಪರ್ಟಿಕ್ಯುಲರ್ ಥ್ರೆಡ್ ಇದೆ ಅಲ್ಲ, ಇದನ್ನು ರಿಮೂವ್ ಮಾಡಿ ನೀವು ಬೇರೆದನ್ನು ಫಿಟ್ ಮಾಡ್ಕೋಬೇಕಾಗತ್ತೆ. ಆ ಕ್ಯಾಮ್ರಾಕ್ಕೆ ಯಾವುದು ಸ್ಪೆಸಿಫಿಕ್ಕಾಗಿ ಬರುತ್ತೆ ಅದನ್ನು ಫಿಟ್ ಮಾಡಬೇಕಾಗತ್ತೆ. ಸೊ ಬಟ್ ಸ್ವಲ್ಪ ವೇಟ್ ಹೆವಿ ಅನಿಸುತ್ತೆ ಹೆಲ್ಮೆಟು ಕ್ಯಾಮ್ರಾ ಫಿಟ್ ಮಾಡಿದಾಗ. ಬಟ್ ಓಕೆ, ಮ್ಯಾನೇಜಬಲ್ ಇರುತ್ತೆ. ಯಾಕೆಂದರೆ ನಾನು
ಮೋಸ್ಟ್ ಆಫ್ ದ ಟೈಮ್ ಬೈಕ್ ಎದುರುಗಡೆ ಕ್ಯಾಮ್ರಾ ಫಿಟ್ ಮಾಡೋ ಆಗಿದೆ, ಅಲ್ಲೇ ಇಟ್ಕೋತೀನಿ ಕ್ಯಾಮ್ರಾವನ್ನು. ಕೆಲವೊಂದು ಸಲ ಅಷ್ಟೇ ನಾನು ಇಲ್ಲಿ ಹೆಲ್ಮೆಟಿಗೆ ಕ್ಯಾಮ್ರಾವನ್ನು ಫಿಟ್ ಮಾಡ್ಕೋತೀನಿ. ಬ್ಲೂಟೂತ್ ಮೈಕ್ ಯೂಸ್ ಮಾಡೋದ್ರಿಂದ ನಾನು ಬೈಕಲ್ಲಿ ಕ್ಯಾಮ್ರಾವನ್ನು ಫಿಟ್ ಮಾಡಿಕೊಂಡ್ರೂ ಏನೂ ಪ್ರಾಬ್ಲಮ್ ಆಗೋಲ್ಲ. ಸೊ ಈಗ ಆ್ಯಕ್ಚುಲಿ ಹೆಲ್ಮೆಟಿಗೆ ನಾನು ಕಂಪ್ಲೀಟ್ ಮೋಟೋಲಾಗ್ ಸೆಟಪ್ಪನ್ನು ಮಾಡಿದ್ದೀನಿ. ನೋಡ್ಬೋದು Insta360 ಕ್ಯಾಮ್ರಾನ ಫಿಟ್ ಮಾಡಿದ್ದೀನಿ. ಹಾಗೆ ಇದಕ್ಕೆ ಏನೇನು ಬರುತ್ತೆ ಅಂದರೆ, ಇಲ್ಲಿ ನಿಮಗೆ ಕರೆಕ್ಟಾಗಿ ತೋರಿಸಿದ್ರೆ, ಸೊ ಜೆ ಮೌಂಟನ್ನು ನಾನು ಈ ಥರ ಫಿಟ್ ಮಾಡಿದ್ದೀನಿ, ಆಯಿತಾ. ಸೊ ಇಲ್ಲಿ ನಿಮ್ಗೆ ಕಾಣ್ತಾ ಇದೆಯಲ್ಲ, ಇದು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಅಂದರೆ ಟೈಟ್ ಬೇಕಿದ್ರೆ ಟೈಟ್ ಮಾಡ್ಬೋದು, ಲೂಸ್ ಬೇಕಿದ್ರೆ ಲೂಸ್ ಮಾಡ್ಕೋಬೋದು. ಸೊ ನಾನೀಗ ನಾರ್ಮಲಾಗಿ ಇಟ್ಟಿದ್ದೀನಿ ನೋಡಿ, ಫ್ಲೆಕ್ಸಿಬಲ್ ಇದೆ, ಹಿಂಗಾಗತ್ತೆ. ಹಾಗೆ ನಾನು ಮೊದಲೇ ಹೇಳಿದಾಗೆ ಇನ್ಸೈಡು ನಾನು ವಾಯ್ಸನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಮೈಕನ್ನು ಇಟ್ಟಿರ್ತೀನಿ ಹೆಲ್ಮೆಟ್ ಇನ್ಸೈಡು. ಸೊ ಅದು ವಾಯ್ಸ್ ಕ್ಯಾಪ್ಚರ್ ಆಗುತ್ತೆ. ಸೊ ಇಲ್ಲಿ ನನಗೆ ಯಾವುದೇ ರೀತಿಯಾದ ವೈರ್ಡ್ ಮೈಕ್ನ ಅವಶ್ಯಕತೆ ಇರೋದಿಲ್ಲ. ಸೊ ಇದು ಕಂಪ್ಲೀಟ್ ಮೋಟೋ ವ್ಲಾಗಿನ ಸೆಟಪ್. ಆದರೆ ನಾನು ನಾರ್ಮಲ್ ವ್ಲಾಗ್ ಮಾಡ್ತಾ ಏನು ಯೂಸ್ ಮಾಡ್ತೀನಿ ಅಂದರೆ, ಇಲ್ಲಿ ಸೆಲ್ಫಿ ಸ್ಟಿಕ್ ಇದೆ. ಸೊ ಇದು Insta360 ಅವ್ರದ್ದೇ ಸೆಲ್ಫಿ ಸ್ಟಿಕ್ಕು, ಆಯಿತಾ. ಸೊ ಇದನ್ನು ಯೂಸ್ ಮಾಡ್ತೀನಿ. ಹಾಗೆ ಕ್ಯಾಮ್ರಾನ ಸ್ಟ್ಯಾಂಡ್ ಮಾಡಿಡಬೇಕು ಅಥವಾ ಎಲ್ಲಾದರೂ ನೀವು ಇಟ್ಟು ಮಾತಾಡಬೇಕು ಆ ಥರ ಸಿಚುವೇಶನ್ ಇದ್ದರೆ, ಸೊ ನಾನು ಅದಕ್ಕೆ ಒಂದು ಟ್ರೈಪೋಡ್ ಎಕ್ಸ್ಟೆನ್ಷನನ್ನು ತೊಗೊಂಡಿದ್ದೀನಿ. ಸೊ ಅದನ್ನು ಸೆಲ್ಫಿ ಸ್ಟಿಕ್ಕಿಗೆ ಹಾಕಿ ಫಿಟ್ ಮಾಡ್ಕೋಬೋದು. ಸೊ ಮೇಜರಾಗಿ ನಾನು ಬಳಸ್ತಾ ಇರೋದಿಷ್ಟೇ, ಒಂದು Insta360 ಮೈಕು ಮತ್ತು ಸೆಲ್ಫಿ ಸ್ಟಿಕ್ಕು, ಇದೊಂದು ಟ್ರೈಪೋಡ್ ಎಕ್ಸ್ಟೆಂಡರು. ಹಾಗೆ ಮೋಟೋ ವ್ಲಾಗ್ ಸೆಟಪ್ಪಿಗೆ ಬಂದಾಗ Insta360 ಕ್ಯಾಮ್ರಾನೇ ತೆಗೆದು ನನ್ನ ಹೆಲ್ಮೆಟಿಗೆ ಹಾಕೋತೀನಿ. ಹಾಗೆ ಬೈಕಲ್ಲಿ ಸ್ವಲ್ಪ ಎಕ್ಸಸರೀಸನ್ನು ಫಿಟ್ ಮಾಡಿದ್ದೀನಿ ಕ್ಯಾಮ್ರಾ ಫಿಟ್ ಮಾಡೋ ಥರ. ಸೊ ಇದು ಮೋಟೋ ವ್ಲಾಗ್ ಹಾಗೆ ನನ್ನ ವ್ಲಾಗಿಂಗ್ ಸೆಟಪ್. ಸೊ ನೋಡಿದ್ರಲ್ಲ, ಇದಾಗಿತ್ತು ನನ್ನ ಮೋಟೋ ವ್ಲಾಗ್ ಹಾಗೆ ನಾರ್ಮಲ್ ವ್ಲಾಗಿಂಗ್ ಸೆಟಪ್. ಸೊ ಇದು ಯಾವುದೇ ಥರನಾದ ಪ್ರಮೋಷನ್ ವೀಡಿಯೋ ಅಲ್ಲ, ಜಸ್ಟ್ ಇನ್ಫಾರ್ಮೇಷನ್ಗೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೇಯ್ನಾಗಿ ನಾನು ಮೋಟೋ ವ್ಲಾಗಿಂಗ್ ಸೆಟಪ್ಗೆ ಯೂಸ್ ಮಾಡಿರೋದು ಒಂದು ಜೆ ಮೌಂಟು, ಹಾಗೆ ಅದ್ರ ಜೊತೆ ಕ್ಲಿಪ್ ಬರುತ್ತೆ, ಒಂದು Insta360 ಅಡಾಪ್ಟರ್, ಹಾಗೆ ಯೂಶ್ವಲಿ Insta360 ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಾಗೆ Insta360 ವೈರ್ಲೆಸ್ ಬ್ಲೂಟೂತ್ ಮೈಕ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಕ್ಕೆ ಒಂದು ಲೈಕ್ ಹಾಕಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಹಾಕಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ನಮಸ್ಕಾರ. ನಿಮ್ಮ ಪ್ರೀತಿ, ಪ್ರೇಮ, ವಿಶ್ವಾಸ ಅಷ್ಟಿದ್ರೆ ಸಾಕು.